ಹಾಯ್ ಲೀಡರ್ಸ್, ನಮಸ್ತೆ, ಗುಡ್ ಈವ್ನಿಂಗ್ ಟು ಆಲ್. ಸೊ ಡಿಯರ್ ಲೀಡರ್ಸ್, ನಮ್ಮ ಒಂದು ನೈಲ್ ಕಾರ್ಡ್ ಸಂಸ್ಥೆಯಲ್ಲಿ ಯಾವ ರೀತಿ ನಮ್ಮ ಒಂದು ಮೊಬೈಲ್ಗೆ ರೀಚಾರ್ಜ್ನ ಮಾಡ್ಕೊಳ್ಳೋದು ಅಥವಾ ಬೇರೆ ಒಬ್ಬ ವ್ಯಕ್ತಿಗೆ ಯಾವ ರೀತಿ ರೀಚಾರ್ಜ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಈ ಒಂದು ವಿಡಿಯೋದಲ್ಲಿರುತ್ತೆ. ಜಸ್ಟ್ 2 ಮಿನಿಟ್ಸಲ್ಲೇ ನೀವು ಬೇರೆಯವ್ರನ್ನ ರೀಚಾರ್ಜ್ ಮಾಡ್ಬೋದು ಅಥವಾ ನಿಮ್ಮದೇ ಬೇಕಾದ್ರೂ ರೀಚಾರ್ಜ್ ಮಾಡ್ಕೋಬೋದು. ಅದರಿಂದ ಎವ್ರಿ ಟೈಮ್ ನಿಮಗೆ 2% ಅನ್ನೋದು ಕೂಡ ಡಿಸ್ಕೌಂಟ್ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಸೊ ಜಸ್ಟ್ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗ್ತದೆ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ಫಸ್ಟ್ ನಿಮ್ಮ ಐಡಿನ ಈ ರೀತಿಯಾಗಿ ಓಪನ್ ಮಾಡ್ಕೊಳ್ಳಿ. ಐಡಿ ಓಪನ್ ಆದಮೇಲೆ ಫಸ್ಟು ನೀವು ಅಮೌಂಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಎಲ್ಲಿಗೆ ಅಂತಂದರೆ ಈ ಒಂದು ಆ್ಯಕ್ಟಿವೇಷನ್ ವ್ಯಾಲೆಟ್ ಕಾಣ್ತಾ ಇದೆಯಲ್ಲ, ಈ ಒಂದು ಆ್ಯಕ್ಟಿವೇಷನ್ ವ್ಯಾಲೆಟ್ಗೆ ನೀವು ಅಮೌಂಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಎಷ್ಟು ನಾನೀಗ 299 ರುಪೀಸ್ನ ನಾನು ರೀಚಾರ್ಜ್ ಮಾಡಲಿಕ್ಕೆ ಅಂತ ಹೊರಟಿದ್ದೀನಿ. ಈಗ ನಾನು ಏನು ಮಾಡ್ತೀನಿ, 299 ರುಪೀಸ್ನ ಅಮೌಂಟ್ನ ಆ್ಯಡ್ ಮಾಡ್ಕೋತೀನಿ. ಸೊ ಯಾವ ರೀತಿ ಆ್ಯಡ್ ಮಾಡ್ಕೊಳ್ಳೋದು ಅಂದರೆ, ಜಸ್ಟ್ ಏನಿಲ್ಲ, ಇಲ್ಲೊಂದು ಡೆಪಾಸಿಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ. ಈ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ QR ಕೋಡ್ ಇರುತ್ತೆ, ಜೊತೆಗೆ ಇಲ್ಲಿ UPI ಕೋಡು ಕೂಡ ಇರುತ್ತೆ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಇದೆ ಅದನ್ನು ಬೇಕಾದ್ರೆ ನೀವು ಕಾಪಿ ಪೇಸ್ಟ್ ಮಾಡ್ಕೊಂಡು ಮಾಡ್ಬೋದು. ಈಗ ನಾನು QR ಕೋಡ್ನ ಏನು ಮಾಡ್ತೀನಿ, ಸ್ಕ್ರೀನ್ಶಾಟ್ ತೊಗೋತೀನಿ. ಸೊ ಸ್ಕ್ರೀನ್ಶಾಟ್ ತೊಗೊಂಡ ತಕ್ಷಣ ಇದೇನಾಗುತ್ತೆ, ಗ್ಯಾಲರಿಗೆ ಹೋಗಿ ಕೂತಿರುತ್ತೆ. ಸೊ ಈಗ ಜಸ್ಟ್ ನಾನು ಅಥವಾ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಏನರಲ್ಲಿ ಬೇಕಾದ್ರೂ ನೀವು QR ಕೋಡ್ನ ಸ್ಕ್ಯಾನ್ ಮಾಡ್ಬೋದು. ಈಗ ನಾನು ಡೈರೆಕ್ಟು ಏನು ಮಾಡ್ತೀನಿ, ಫೋನ್ಪೇನ ಓಪನ್ ಮಾಡ್ತೀನಿ. ಸೊ ಫೋನ್ಪೇನ ಓಪನ್ ಮಾಡ್ತಾ ಇದ್ದೀನಿ. ಸೊ ಫೋನ್ಪೇ ಓಪನ್ ಮಾಡಿದ್ಮೇಲೆ ಇಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು, ಇಲ್ಲಿ ಸ್ಕ್ಯಾನ್ ಆಪ್ಷನ್ ಇದೆ. ಸ್ಕ್ಯಾನ್ ಆಪ್ಷನಲ್ಲಿ ಸ್ಕ್ಯಾನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದೆ. ಸೊ ನೆಕ್ಸ್ಟು ಈ QR ಕೋಡ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೋಡಿ, QR ಕೋಡ್ ಅಪ್ಲೋಡ್ ಮಾಡಿದ ತಕ್ಷಣವೇ ಅಲ್ಲಿ ನಿಮ್ಮ ಶೋ ಆಗುತ್ತೆ, ಸ್ಮಾರ್ಟ್ ಪೇ ಡಿಜಿಟಲ್ ಸರ್ವಿಸಸ್ ಅಂತ ಬರುತ್ತೆ. ಈಗ ನಾನು 299 ಜಸ್ಟ್ ಒಂದು 300 ರುಪೀಸ್ನ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ 300 ರುಪೀಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ಸೊ 300 ರುಪೀಸ್ ಆ್ಯಡ್ ಮಾಡ್ಕೊಂಡ್ಮೇಲೆ ಇದನ್ನು ಈ ಪೇಜ್ ಏನಿರುತ್ತೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ಸ್ಕ್ರೀನ್ಶಾಟ್ ತೊಗೊಂಡು ಇಲ್ಲಿ UTR ನಂಬರ್ ಇದೆಯಲ್ಲ, ಟ್ರಾನ್ಸಾಕ್ಷನ್ ID ಅಲ್ಲ, UTR ನಂಬರ್, ಕೆಳಗೆ 12 ಡಿಜಿಟ್ UTR ನಂಬರ್ನ ಕಾಪಿ ಮಾಡ್ಕೊಳ್ಳಿ. ಸೊ ಕಾಪಿ ಮಾಡಿಕೊಂಡು ಐಡಿನ ಓಪನ್ ಮಾಡಿ. ಸೊ ಇಲ್ಲಿ ನೋಡಿ, ಎಂಟರ್ ಅಮೌಂಟ್ ಕಾಲಮಲ್ಲಿ 300 ರುಪೀಸ್ನ ಎಂಟ್ರಿ ಮಾಡಿ. ಸೊ ದೆನ್ ಇಲ್ಲಿ ಎಂಟರ್ UTR ಟ್ರಾನ್ಸಾಕ್ಷನ್ ನಂಬರ್ಗೆ ಪೇಸ್ಟ್ ಮಾಡಿ, ಏನು ಕಾಪಿ ಮಾಡ್ಕೊಂಡಿದ್ದೀರ ಅದನ್ನು, ಮತ್ತು ನೀವು ಯಾವ ಡೇಟಲ್ಲಿ ಮಾಡಿದ್ರೆ ಆ ಡೇಟ್ನ ಸೆಲೆಕ್ಟ್ ಮಾಡಿ. ಸೊ ಟ್ರಾನ್ಸಾಕ್ಷನ್ ಟೈಮ್ನು ಕೂಡ ಅಪ್ಡೇಟ್ ಮಾಡಿ. ಸೊ ದೆನ್ ಪೇಮೆಂಟ್ ಪ್ರೂಫ್ನ ನೀವು ಸೆಲೆಕ್ಟ್ ಮಾಡಿ, ನೀವೇನು ಸ್ಕ್ರೀನ್ಶಾಟ್ ತೊಗೊಂಡಿರ್ತೀರ ಪೇಮೆಂಟ್ ಮಾಡಿರೋದನ್ನ. ಸೊ ಸೆಲೆಕ್ಟ್ ಮಾಡಿ ಟ್ರಾನ್ಸಾಕ್ಷನ್ ಪಾಸ್ವರ್ಡು ನೀವು ಲಾಗಿನ್ ಆಗಬೇಕಾದ್ರೆ ಬಂದಿರುತ್ತೆ ನೋಡಿ ಟ್ರಾನ್ಸಾಕ್ಷನ್ ಪಾಸ್ವರ್ಡು, ಅಥವಾ ಬಂದಿಲ್ಲ ಅಂದರೆ ಫರ್ಗೆಟ್ ಪಾಸ್ವರ್ಡ್ ಕೊಡಿ, ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಬರುತ್ತೆ. ಸಬ್ಮಿಟ್ ಕೊಡಿ. ಸೊ ಸಬ್ಮಿಟ್ ಕೊಟ್ಟ ತಕ್ಷಣ ಏನಾಗುತ್ತೆ, ಕಂಪ್ನಿಗೆ ರಿಕ್ವೆಸ್ಟ್ ಹೋಗುತ್ತೆ, ಡೆಪಾಸಿಟ್ ರಿಕ್ವೆಸ್ಟ್ ಈಸ್ ಸಕ್ಸಸ್ಫುಲಿ ಸೆಂಟ್ ಅಂತ ಹೋಗುತ್ತೆ. ಸೊ ಅದಾದಮೇಲೆ ಒಂದು 2 to 3 ಮಿನಿಟ್ಸ್ ವೆಯ್ಟ್ ಮಾಡಿ. ಓಕೆ, ಸೊ 2 to 3 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಆರ್ 10 ಮಿನಿಟ್ಸ್ ವೆಯ್ಟ್ ಮಾಡಿ. ಸೊ ಅದು ಬಂದು ಇಲ್ಲಿಗೆ ಆ್ಯಡ್ ಆಗುತ್ತೆ, ಈ ಒಂದು ಆ್ಯಕ್ಟಿವೇಷನ್ ವ್ಯಾಲೆಟ್ಗೆ ಅಮೌಂಟ್ ಬಂದು ಆ್ಯಡ್ ಆಗುತ್ತೆ. ಓಕೆ, ಸೊ ಈಗ ನೋಡ್ಬರ್ಬೋದು, ಜಸ್ಟ್ ನೀವು ಒಂದು 2 to 3 ಮಿನಿಟ್ಸ್ ಆರ್ 5 ಮಿನಿಟ್ಸ್ ಬಿಟ್ಟು ರಿಫ್ರೆಶ್ ಕೊಡಿ. ಸೊ ರಿಫ್ರೆಶ್ ಕೊಟ್ಟೆ ನೋಡಿ, ಆ್ಯಕ್ಟಿವೇಷನ್ ವ್ಯಾಲೆಟ್ಗೆ 300 ರೂಪಾಯಿ ಬಂದು ಆ್ಯಡ್ ಆಗಿದೆ. ಸೊ ನೆಕ್ಸ್ಟ್ ಪ್ರೋಸೆಸ್ ಏನಿಲ್ಲ, ಜಸ್ಟ್ ಇಲ್ಲಿ ಮೆನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, 9 ಚುಕ್ಕಿ ಇದೆ ನೋಡಿ ಇದ್ರ ಮೇಲೆ. ಸೊ ಇಲ್ಲಿ 1 2 3 4 5 6 7 8ನೇ ಆಪ್ಷನು. ಓಕೆ, 8ನೇ ಆಪ್ಷನ್ನು ರೀಚಾರ್ಜ್ ಆ್ಯಂಡ್ ಯುಟಿಲಿಟಿ ಅಂತ ಇದೆ, ಅಲ್ಲಿಗೆ ಕ್ಲಿಕ್ ಮಾಡಿ. ಸೊ ಪ್ರೀಪೇಯ್ಡ್ ರೀಚಾರ್ಜ್ ಸೆಲೆಕ್ಟ್ ಮಾಡಿ, ಪೋಸ್ಟ್ ಪೇಡು ಮಾಡ್ಬೋದು, DTH ಮಾಡ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ಲು ಕೂಡ ನೀವು ಪೇ ಮಾಡ್ಬೋದು. ಸೊ ಪ್ರೀಪೇಯ್ಡ್ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಸೆಲೆಕ್ಟ್ ಸರ್ವಿಸ್, ಜಿಯೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ಸೊ ಎಂಟ್ರಿ ಮಾಡಿದ ತಕ್ಷಣ ಇನ್ ಕೇಸ್ ಏನಾದ್ರು ನಿಮಗೆ ಪ್ಲ್ಯಾನ್ ಡೀಟೇಲ್ಸ್ ಗೊತ್ತಿದೆ ಅಂದರೆ ಗೊತ್ತಿಲ್ಲ ಅಂದರೆ ಪ್ಲ್ಯಾನ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿ ಬೇಕಾದ್ರೆ ಇದು ಮಾಡ್ಬೋದು. ಸೊ ನನಗೆ ಪ್ಲ್ಯಾನ್ ಇನ್ಫಾರ್ಮೇಷನ್ ಗೊತ್ತಿದೆ, ನಾನು ಡೈರೆಕ್ಟ್ 299 ರುಪೀಸ್ ಎಂಟ್ರಿ ಮಾಡ್ತಾ ಇದ್ದೀನಿ. ಟ್ರಾನ್ಸಾಕ್ಷನ್ ಪಾಸ್ವರ್ಡ್ನ ಕೂಡ ಎಂಟ್ರಿ ಮಾಡ್ತಾ ಇದ್ದೀನಿ. ದೆನ್ ಸಬ್ಮಿಟ್ ಮಾಡೋಣ. ಸಬ್ಮಿಟ್ ಮಾಡಿದ್ಮೇಲೆ ವೆರಿಫೈಗೋಸ್ಕರ ಇಲ್ಲಿ ಕೇಳುತ್ತೆ, ನೀವೆಲ್ಲ ಅಮೌಂಟ್ ಎಂಟ್ರಿ ಮಾಡಿದ್ರೆ ಸರಿ ಇದೆಯಾ ಅಂತ ಅಂದ್ಬಿಟ್ಟು. ನೋಡಿ, ನಂಬರ್ ಕೂಡ ಎಂಟ್ರಿ ಮಾಡಿದ್ದೀನಿ. ಬಿಲ್ ಅಮೌಂಟ್ ಬಂದು 299. ನನಗೆ ರಿಡೀಮ್ ಪಾಯಿಂಟ್ಸ್ ಬಂದು 5.98, ಅರೌಂಡ್ 6 ರುಪೀಸ್ ನನಗೆ ಸೇವ್ ಆಗ್ತಾಯಿದೆ. 293 ರುಪೀಸ್ ಮಾತ್ರ ನಾನು ಪೇ ಮಾಡ್ತಾ ಇರೋವಂಥದ್ದು. ಈಗ ನಾನೇನು ಮಾಡ್ತೀನಿ, ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಮಗೆ ಒಂದು ಕನ್ಫರ್ಮೇಷನ್ ಮೆಸೇಜ್ ಕೂಡ ಬರುತ್ತೆ. ಏನಂತ, ಸೊ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲಿ ಡನ್ ಅಂತ ಬರುತ್ತೆ. ಸೊ ಜೊತೆಗೆ ನಿಮ್ಮದು ಏನು ಸಬ್ಮಿಟ್ ಕೊಟ್ಟ ತಕ್ಷಣವೇ ನಿಮಗೆ ಕಂಪ್ಲೀಟೆಡ್ ಅಂತ ಹೇಳ್ಬಿಟ್ಟು ಸ್ಟೇಟಸ್ ಕಂಪ್ಲೀಟೆಡ್ ಅಂತ ಮೆಸೇಜ್ ಬರುತ್ತೆ. ಸೊ ಈ ರೀತಿಯಾಗಿ ನೀವು ಪೇಮೆಂಟ್ನ ಮಾಡುವಂಥದ್ದು, ಮೀನ್ಸ್ ರೀಚಾರ್ಜ್ನ ಮಾಡುವಂಥದ್ದು ಸಿಂಪಲ್ ಪ್ರೋಸೆಸ್ ಇದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ. ಸೊ ನಿಮಗೆ ರೀಚಾರ್ಜ್ ಆಗಿರೋದು ಕೂಡ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ. ಆ್ಯಕ್ಟಿವೇಷನ್ ಮಾಡಲು 8 ಪಾಯಿಂಟ್ ಸಮಥಿಂಗ್ ಇತ್ತು, ಈಗ 15 ಪಾಯಿಂಟ್ ನನಗೆ ಆ್ಯಡ್ ಆಗಿದೆ. ಜೊತೆಗೆ ಇಲ್ಲಿ ರೀಚಾರ್ಜ್ ರಿಡೀಮ್ ಪಾಯಿಂಟ್ಸಲ್ಲೂ ಕೂಡ 694 ರೂಪಾಯಿ ಆಗಿದೆ. ಸೊ ಇದನ್ನು ನಿಮಗೆ ಸಕ್ಸಸ್ ಆಗಿರೋದನ್ನು ಕೂಡ ನೀವು ನೋಡ್ಬೋದು. ಇಲ್ಲಿ ಹಿಸ್ಟ್ರಿಗೆ ನಾವು ಹೋಗ್ತಾ ಇದ್ದೀವಿ.
ಸೊ ಹಿಸ್ಟ್ರಿಗೆ ಹೋಗ್ಬಿಟ್ಟು ರೀಚಾರ್ಜ್ ಆ್ಯಂಡ್ ಯುಟಿಲಿಟಿ ಅಂತ ಇದೆ. ಸೊ ಹಿಸ್ಟ್ರಿನಲ್ಲಿ ನೀವು ಚೆಕ್ ಮಾಡ್ಬೋದು, ನೋಡ್ಬೋದು ಇಲ್ಲಿ 2026 2ನೇ ತಿಂಗಳು 16ನೇ ತಾರೀಕು 5 ಗಂಟೆ 11 ನಿಮಿಷ ನಾನು ರೀಚಾರ್ಜ್ ಮಾಡೋದು ಜಿಯೋನ. ನೋಡಿ ರಿಡೀಮ್ ಪಾಯಿಂಟ್ಸ್ ಬಂದು ಯಾವ ರೀತಿ ಆ್ಯಡ್ ಆಗಿದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ನಿನ್ನೆ ಒಂದು ಮಾಡಿದ್ದೆ, ಅದು ಕೂಡ 17.98 ರುಪೀಸ್, ಆಮೇಲೆ 4.788 ರುಪೀಸ್. ಸೊ ಈ ರೀತಿಯಾಗಿ ಸ್ನೇಹಿತರೆ ಪ್ರತಿದಿನವೂ ಕೂಡ ನೀವು ನೋಡಿ DTH ಕೂಡ ಮಾಡ್ಬೋದು, ಸೊ ಏರ್ಟೆಲ್ ಕೂಡ ಮಾಡ್ಬೋದು, ಜಿಯೋನೂ ಕೂಡ ಮಾಡ್ಬೋದು, ಎವ್ರಿಥಿಂಗ್ ಎಲ್ಲದಕ್ಕೂ ಕೂಡ ಅವಕಾಶ ಇದೆ. ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇವತ್ತು ನಮ್ಗೆ ಸಿಕ್ಕಿದೆ ಸ್ನೇಹಿತರೆ. ನಿಜವಾಗ್ಲೂ ಖುಷಿ ಆಗುತ್ತೆ ಈ ಒಂದು ಪ್ಲಾಟ್ಫಾರ್ಮ್ನ ನಾವು ವರ್ಕ್ ಮಾಡ್ತಾ ಇರೋದು. ಸೊ ಬನ್ನಿ ಸ್ಟಾರ್ಟ್ ಮಾಡಿ. ಸೊ ಎಲ್ರಿಗೂ ಕೂಡ ಸೇಮ್ ಆಪರ್ಚುನಿಟಿ, ಖಂಡಿತವಾಗ್ಲೂ ಪ್ರತಿಯೊಬ್ಬರು ಇಲ್ಲಿ ಸಕ್ಸಸ್ ಆಗ್ಬೋದು. ಥ್ಯಾಂಕ್ ಯು ಸೊ ಮಚ್.